ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅತಿಯಾದ ಕೆಲಸದ ಒತ್ತಡ ಅಥವಾ ಸರಿಯಾದ ನಿದ್ರೆ ಇಲ್ಲದೆ ಶುರುವಾಗುವ ತಲೆನೋವು ನಿಮ್ಮ ಇಡೀ ದಿನವನ್ನೇ ಹಾಳು ಮಾಡ್ತಿದೆಯಾ? ಪ್ರತಿಯೊಂದಕ್ಕೂ ಮಾತ್ರೆ ನುಂಗೋ ಬದಲು ಕೆಲವು ಆಹಾರ ಮತ್ತು ಅಭ್ಯಾಸಗಳಿಂದಲೇ ಹೇಗೆ ತಲೆನೋವಿಗೆ ಗುಡ್ ಬೈ ಹೇಳಬಹುದು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶುಂಠಿಯು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ರಕ್ತನಾಳಗಳ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಶುಂಠಿ ಚಹಾ ಸೇವಿಸುವುದರಿಂದ ತಲೆನೋವು ಮತ್ತು ಮೈಗ್ರೇನ್ನಿಂದ ಬೇಗನೆ ಚೇತರಿಸಿಕೊಳ್ಳಬಹುದು. ಅನೇಕ ಬಾರಿ ನಿರ್ಜಲೀಕರಣವು ಅಂದರೆ ಡಿಹೈಡ್ರೇಷನ್ ತಲೆನೋವಿಗೆ ಮುಖ್ಯ ಕಾರಣವಾಗಿರುತ್ತದೆ. ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಮತ್ತು ಕಲ್ಲಂಗಡಿ ಅಥವಾ ಸೌತೆಕಾಯಿಯಂತಹ ನೀರು ಹೆಚ್ಚಿರುವ ಹಣ್ಣುಗಳನ್ನು ಸೇವಿಸುವುದು ತಲೆನೋವನ್ನು ತಡೆಯಲು ಸಹಾಯ ಮಾಡುತ್ತದೆ. ಲವಂಗವು ನೋವು ನಿವಾರಕ ಗುಣಗಳನ್ನು ಹೊಂದಿದೆ. ಲವಂಗವನ್ನು ಜಗಿದು ತಿನ್ನಬಹುದು. ಇದರಲ್ಲಿರುವ ಫ್ಲೇವನಾಯ್ಡ್ಗಳು ಉದ್ವೇಗ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ತಲೆನೋವಿನಿಂದ ತ್ವರಿತವಾಗಿ ಉಪಶಮನ ನೀಡುತ್ತವೆ. ತೀವ್ರವಾದ ಶಾಖದಿಂದ ತಲೆನೋವು ಬಂದಾಗ ಹಣೆಯ ಮೇಲೆ ಐಸ್ ಪ್ಯಾಕ್ ಅನ್ನು 15 ನಿಮಿಷಗಳ ಕಾಲ ಇರಿಸುವುದರಿಂದ ನೋವು ಕಡಿಮೆಯಾಗುತ್ತದೆ. ಸೈನಸ್ನಿಂದ ತಲೆನೋವು ಬರುತ್ತಿದ್ದರೆ ಬಿಸಿ ನೀರಿನ ಹಬೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಹಣೆ, ಕುತ್ತಿಗೆ ಮತ್ತು ಕಿವಿಯ ಹಿಂಭಾಗದಲ್ಲಿ ಮೃದುವಾಗಿ ಮಸಾಜ್ ಮಾಡುವುದು ರಕ್ತ ಸಂಚಾರವನ್ನು ಹೆಚ್ಚಿಸಿ ವಿಶ್ರಾಂತಿ ನೀಡುತ್ತದೆ. ಕಿವಿಯ ಮೃದುವಾದ ಭಾಗಗಳನ್ನು ನಿಧಾನವಾಗಿ ಎಳೆಯುವಂತಹ ವ್ಯಾಯಾಮಗಳಿಂದಲೂ 3 ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡಬಹುದು. ಒತ್ತಡದಿಂದ ಬರುವ ತಲೆನೋವಿಗೆ ಯೋಗವು ಅತ್ಯುತ್ತಮ ಪರಿಹಾರವಾಗಿದೆ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮರಿ ಪ್ರಾಣಾಯಾಮ ಮೈಗ್ರೇನ್ ಮತ್ತು ತಲೆನೋವಿನ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತುಳಸಿ ಎಲೆಗಳ ಕಷಾಯ ಅಥವಾ ತುಳಸಿ ನೀರು ಕುಡಿಯುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ 1 ಕಪ್ ಕಾಫಿ ಕುಡಿಯುವುದರಿಂದ ಚಹಾದಲ್ಲಿರುವ ಕೆಫಿನ್ ರಕ್ತನಾಳಗಳನ್ನು ಸಂಕುಚಿತಗೊಳಿಸಿ ನೋವನ್ನು ಶಮನಗೊಳಿಸುತ್ತದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.